ಏನಮ್ಮ ಸುಪ್ಪಿ ನೀರು ಹಿಡ್ಕೊಂತಾ ಇದೀಯಾ? ಹ್ಞೂ ಹಿಡ್ಕೊಂತಾ ಇದ್ದೀನಿ ಸುಸಕ್ಕ. ನೀರು ಹಿಡ್ಕೊಂತಾ ಇದ್ದೀನಿ, ಏನು ಮಾಡೋಣ. ಹೆಂಗೋ ಬಿಡಮ್ಮ, ಮದುವೆ ಆಗ್ತೀಯಂತೆ ಎಲ್ಲಾರನ್ನೂ ಮಾತಾಡ್ಸ್ಕೊಂಡು ಚೆನ್ನಾಗಿದೀಯಾ ಹೆಂಗೋ ಅತ್ಲಾಗೆ. ಹೆಂಗೋ ಬಿಡು, ಒಳ್ಳೆ ಕೆಲಸ ಮಾಡಿದೆ. ಒಳ್ಳೆ ಗಂಡು ಬಂದೈತಂತೆ, ಮದುವೆ ಆಗಿ ಇನ್ನು ಚೆನ್ನಾಗಿರ್ತೀನಮ್ಮ. ಅದಕ್ಕೆ ನಾನೇನು ಎಲ್ಲಾರನ್ನೂ ಮಾತಾಡಿಸ್ತೀನಿ, ಇಂಥವ್ರನ್ನ ಮಾತಾಡ್ಸಲ್ಲ ಇಂಥವ್ರನ್ನ ಮಾತಾಡಿಸ್ಬಾರ್ದು ಅಂತ ಏನಿಲ್ಲ, ಎಲ್ಲಾರನ್ನೂ ಮಾತಾಡಿಸ್ತೀನಿ ನಾನೇನು. ನನ್ನ ಯಾರು ಮಾತಾಡಿಸ್ತಾರ ಎಲ್ಲಾರನ್ನೂ ನಾನು ಮಾತಾಡ್ಸ್ಕೊಂಡು ಚೆನ್ನಾಗಿದ್ದೀನಿ. ನೀನೊಬ್ಬಂದ ಯಾರನ್ನಾದ್ರೂ ಒಂದೊಳ್ಳೆ ಹುಡ್ಗನ್ ನೋಡಿ ಮದುವೆ ಆಗಿ ಚೆನ್ನಾಗಿರು. ನೇನು ಮಾಡಾರ. ಚೆನ್ನಾಗಿರ್ತೀನಕ್ಕ, ಚೆನ್ನಾಗಿರ್ತೀನಿ. ಯಾವುದಾದ್ರೂ ಒಂದೊಳ್ಳೆ ಹುಡುಗನ್ ನೋಡಬೇಕು. ಹೆಂಗೋ ಚೆನ್ನಾಗಿರೋ ನೀನು. ನಾನೊಂದೆರಡು ಕೂಡ ಹಿಡ್ಕೋಬೇಕಾಗಿತ್ತು ಕಣಮ್ಮ ಸುಪ್ಪಿ. ಆದ್ವು ಕಣಕ್ಕ. ಅಡುಗೆ ಮಾಡೋಕ್ಕೆ ಒಂದೇ ಒಂದು ಮೀನಿಗೆ ಬೇಕಾಗಿತ್ತು, ಅದಕ್ಕೆ ಒಂದೇ ಒಂದು ಮೀನಿಗೆ ಹಿಡ್ಕೊಂಡು ಹೋಗ್ತಾ ಇದ್ದೀನಿ. ಬಾ ಹಿಡ್ಕೊಂಬಂತೆ. ಸುಸು ಅಕ್ಕ, ಮದುವೆ ಯಾವಾಗ? ಇನ್ನೂ ಡೇಟ್ ಫಿಕ್ಸ್ ಮಾಡಿಲ್ಲ. ಫಿಕ್ಸ್ ಮಾಡಿದಾಗ ಕರಿತೀನಿ ಹೇಳು. ಬರ್ತೀವಿ ಹೇಳು, ನಿನ್ನ ಮದುವೆಗೆ ಕರೆದ್ರೆ ಬರ್ತೀವಿ. ಎಲ್ಲಾರನ್ನೂ ಕರಿತೀನಮ್ಮ, ಎಲ್ಲಾರನ್ನೂ ಮಾತಾಡ್ಸ್ಕೊಂಡು ಎಲ್ಲಾರನ್ನೂ ಕರಿತೀನಿ ನಾನು. ಇಂಥವ್ರನ್ನ ಮಾತಾಡ್ಸಲ್ಲ ಇಂಥವ್ರನ್ನ ಮಾತಾಡಿಸ್ತೀನಿ ಅಂಬೋದೇನಿಲ್ಲ ನನಗೆ. ಎಲ್ಲರೂ ಒಂದೇನೆ, ಎಲ್ಲಾರನ್ನೂ ಮಾತಾಡಿಸಿ ಕರಿತೀನಿ ಹೇಳು. ಸರಿ 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 ಆಯ್ತು, ಒಳ್ಳೇದಾಗಲಿ. ಅಲ್ಲ, ನಮ್ಮನ್ನು ಮಾತಾಡಿಸ್ತಾ ಇರಲಿಲ್ಲ, ಈಗ ಮಾತಾಡಿಸ್ತಾಳೆ. ಈಗ ಚೆನ್ನಾಗಿದ್ದಾಳೆ ಎಲ್ಲರ ಹತ್ರ. ನಾನು ಎಂಥ ಗಂಡು ಬಂದೈತಪ್ಪ. ಅವ್ನು ಯಾರೋ ಕೆಪ್ರನಂತವನಂತ ಹೇಳು. ಅವ್ನು ಹೇಳ್ತೀಯ, ಕೆಪ್ರನಂತವನಂತೆ ಕಣೆ ಸುಪ್ಪಿ. ಅವ್ನು ಯಾರೋ ಒಂಥರ ಮೆಂಟಲ್ ಆಡ್ದಂಗೆ ಆಡ್ತಾನಂತೆ, ಅಂಥವನಂತೆ ಕಣೆ. ಅಯ್ಯೋ ಹೌದಾ, ಅಂಥವ್ನು ಮದುವೆ ಆಗ್ತಾ ಆಯ್ತಾ? ಚೀಚೀಚೀತು, ಅಯ್ಯೋ. ಅಲ್ಲ, ಮೆಂಟಲ್ ಥರ ಆಡ್ತಾ ಇದ್ದಾನೆ, ಏನು ಬುದ್ಧಿ ಇಲ್ವಾ ಹಂಗಾದ್ರೆ ಅವನಿಗೆ? ಏನು ತಿಳಿಯಲ್ವಂತಿ, ಒಂಥರ ಪೆಕ್ರ ನಂಗಂತೆ. ಒಂದಿಟ್ಟು ತಿಳುವಳಿಕೆ ಕಮ್ಮಿ ಅಂತಿ ಅಂತನ್ನು ಮದುವೆ ಆಗ್ತಿರೋದು. ಮತ್ತೆ ಇವಳು ನಿನ್ನ ಯಾರು ಮದುವೆ ಆಗ್ತಾರೆ? ಅಲ್ಲೇನೆ 2-3 ಮದುವೆ ಆಗಿರಣ್ಣ, ಇನ್ಯಾರು ಮದುವೆ ಆಗ್ತಾರೆ ಹೇಳು? ಯಾರು ಮದುವೆ ಆಗಲ್ಲ. ಅದಕ್ಕೆ ಅವನು ಯಾರು ಪೆಕ್ರನಂತಾನೋ ಅವನಿಗೆ ಗೊತ್ತಾಗಲ್ಲ, ಅದಕ್ಕೆ ಮದುವೆ ಆಗ್ತಾನೆ ಪೆಕ್ರ. ಅವನು ಯಾರ ಏನು ಹಂಗೆ ಇದ್ದಿದ್ರು ಚೆನ್ನಾಗಿರ್ಬೋದಾಗಿತ್ತು. ಇವತ್ತು ನೋಡು, ನಾವಿಲ್ವೇ ಹಂಗೇನೆ. ಅದೇ ಮತ್ತೆ ನಿಮ್ಮ ಅಪ್ಪಯ್ಯರ ಮನೆಗೆ ಹೋಗಲ್ವಂತಲೇ ನೀವು? ಅಯ್ಯೋ, ನನಗೆಲ್ಲಕ್ಕ ಇದ್ದಾನೆ ಅಪ್ಪಯ್ಯ. ನಮ್ಮ ಅಪ್ಪಯ್ಯ ಅಂತ ಹೆಸ್ರು ಹೇಳಕ್ಕೂ ನಾಚಿಕೆ ಆಗುತ್ತೆ. ನಮ್ಮ ಅಪ್ಪ ಎಲ್ಲ ಇದ್ದಾನಕ್ಕ. ನಾನೇನಿ ಮಕ್ಕಳು ಸಾಕಾಗಲ್ಲ, 2 ಮಕ್ಕಳು ಅಂತೇಳಿ ನೀಣಕ್ಕೆ ಸತ್ತ ನಮ್ಮ ಅಪ್ಪಯ್ಯ. ನಮ್ಮ ಅಮ್ಮಯ್ಯ, ನಾನು, ನಮ್ಮ ಅಣ್ಣಯ್ಯ, 3 ನಮ್ಮ ಅಣ್ಣಯ್ಯ ದೊಡ್ಡದಾಗ್ತಾನೆ, ನಾನು ನಮ್ಮ ಅಣ್ಣಯ್ಯ ಎಲ್ಲರೂ ಇದೀವಿ. ನಮ್ಮ ಅಪ್ಪ ಇಲ್ಲ ಕಣಕ್ಕ, ಅಲ್ಲೇ ನೇಣಕ್ಕೆ ಸತ್ನ ಅಲ್ಲೇ. ದರಿದ್ರದವಳು ಹೆಂಗೆ ಮಾತಾಡ್ತಾಳೆ ನೋಡು. ಸ್ವಲ್ಪ ದೊಡ್ಡವರು ಸಣ್ಣವರು ಅನ್ನೋದೊಂದು ಸ್ವಲ್ಪನಾದ್ರೂ ಮರ್ಯಾದೆ ಇಲ್ದಂಗೆ ಮಾತಾಡ್ತೈತಿ. ಮಾನ ಮರ್ಯಾದೆ ಇಲ್ದವಳು. ಥೂ, ಇವು ಹೆಂಗೆ ಬೇಕಾರೋ ಅವ್ರ ಅಮ್ಮ ಹೇಳ್ಕೊಟ್ಟವಳೆ. ಅದಕ್ಕೆ ಮತ್ತೆ ಮಕ್ಕಳನ್ನ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತ್ತೆ ಅಂತ ಹೇಳೋದು. ಸಣ್ಣ ಹುಡುಗರಾಗಿ ಬಗ್ಗಿಸ್ಲಿಲ್ಲ ಅಂದರೆ ಹಿಂಗೆ ಮಿತಿ ಮೀರಿ ಕುಕ್ಕಂತಾವಿವು. ಏನಾನ ಮಾತಾಡ್ಕೊಂಬ ಹೇಳ್ಬಿಡು. ನಮ್ಮ ಅಪ್ಪ ಸತ್ತಿರೋಕ್ಕೆ ಹೆಂಗ ನಿಮ್ದಾಗ ಇದು ಕಣಕ್ಕ. ಇವಾಗ ಹೆಂಗನ ಹೋಗ್ಬಿಟ್ಟ, ಸಾಕಾಗಲ್ಲ, ಯೋಗ್ಯತೆ ಇಲ್ಲ, ಹೆಂಡತಿ ಮಕ್ಕಳು ನೋಡ್ಕೊಂಬಕ್ಕಾಗಲ್ಲ, ದುಡ್ದಾಕಕ್ಕಾಗಲ್ಲ ಅಂತ ಹೋಗ್ಬಿಟ್ಟ. ಹೆಂಗೊತ್ತೋ ನೆಮ್ಮದಿಗೆ ಇದೀವಿ. ನೆಮ್ಮದಿಗೆ ನಾನು, ನಮ್ಮಮ್ಮಯ್ಯ, ನಮ್ಮ ಅಣ್ಣಯ್ಯ ನೆಮ್ಮದಿಗೆ ಇದೀವಿ. ಯಾಕೆ ಹಿಂಗೆ ಅಂತೀಯ? ಕಣಕ್ಕ, ಹಂಗೆ ಮತ್ತೆ ಹೇಳೋದು. ಕೈಲಾಗ್ದಿಲ್ದಾಗ ಹೆಂಗೆ ಹೇಳ್ತಾರೆ ಹೇಳು? ಹಂಗೆ ಮತ್ತೆ ಹೇಳೋದು. ಅಪ್ಪ ಇದ್ದಾನೆ ಅಂತ ಹೇಳ್ಕೊಂಬತ್ಕಿನ ಸತ್ತವನೇ ಅಂತ ಹೇಳೋದೇ ವಾಸಿ. ಎಲ್ಲ ಇದ್ದಾನಕ್ಕ? ಇದ್ರು ಇಲ್ಲಂಗೆ ಸುಮ್ಮನೆ ಯಾಕೆ? ತಗಿ, ನಾವು ಏನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ ಕಣಕ್ಕ, ಅಷ್ಟೇನೆ. ನಾನು, ನಮ್ಮ ಅಣ್ಣಯ್ಯ, ನಮ್ಮ ಅಮ್ಮಯ್ಯ ಅಷ್ಟೇನೆ, 3 ನಾವು. ಸತ್ತವ್ ನಮ್ಮ ಅಪ್ಪಯ್ಯ. ನಿಮ್ಮ ಅಪ್ಪಯ್ಯ ಹೋಗ್ತಾ ಇರೋದು ನೋಡಿ, ಅದಕ್ಕೆ ಹೇಳ್ತಾ ಇದೀಯಾ? ನೀನು ನಿಮ್ಮ ಅಪ್ಪಯ್ಯ ಮಂತಕ್ಕೆ ಹೋಗಲ್ವೇ ಅಂದಲ್ಲ, ಅದಕ್ಕೆ ನಮ್ಮ ಅಪ್ಪಯ್ಯನೇ ಇಲ್ಲ ನೇಣಕ್ಕೆ ಸತ್ತ ಮೇಲೆ ಇನ್ಯಾಕೆ ಹೋಗೋಣ? ಅದಕ್ಕೆ ನಮ್ಮ ಮನೆಯಂಗೆ ನಾವು ಇದ್ದೀವಿ. ನಿಮ್ಮ ಅಪ್ಪಯ್ಯ ಹೋಗ್ತಾ ಇರೋದು ನೋಡಿ ಹಂಗಂದೇನ ಬಿಡು, ಸರಿಯಾಗಂದೆ. ನಿಮ್ಮ ಅಪ್ಪಯ್ಯ ಮಾಡಿರೋ ಬದುಕಿ ನಾನೊಂದೆರಡು ಕೊಡ ಇಟ್ಕೊಂತೀನಿ, ನಮ್ಮ ಬಿನ್ಗೆ ತಗೋಬತ್ತೀನಿ ಹೋಗಿ. ಸಾಕಿ ನಿನಗೆ? ಕಣಕ್ಕ, ಸಾಕಿದು ಒಂದೇ ಒಂದು ಬಿನ್ಗೆ ಸಾಕು. ಹೋಗು ತಗೊಂಬರೋಗಿ ಇಡ್ಕೊಂಬಂತೆ. ತಿರ್ಗಾ ಓಡಕ್ಕೆ ಬಿಡ್ತಾರೋ ಏನೋ, ನಿಲ್ಲಿಸ್ತಾರೆ ಜಲ್ದಿ. ಹೋಗು, ತಲೆ ಮೇಲೆ ಕೊತ್ಕೊಂಡು ಹೋಗ್ತೀನಿ. ಸೊಂಟಕ್ಕೆ ಒತ್ಕೊಂಬಕ್ಕಾಗಲ್ಲ. ಇದು ಯಾವುದೋ ಒಂದು ಬಿನ್ಗಿತ್ತು, ಇಕ್ಕಿದ್ದೀನಿ. ಯಾರ ಇಕ್ಕಿದ್ರು? ಯಾರ್ದಪ್ಪ ದೋಸ್ತ್ರು ಬಿನ್ಗೆ? ಯಾರ್ದ ಏನ? ಬಂದು ತಗೊಂತಾರೆ. ನನಗೆ ಯಾಕೆ? ನಮ್ಮ ಬಿನ್ಗೆ ನಾನು ತಗೊಂಡು ಹೋಗ್ತೀನಿ ಸುಮ್ಮನೆ. ಸರಿಯಾಗಿ ಅಂದಿದ್ದೀನಿ. ನಮ್ಮಮ್ಮ ಇಂತಾಗೆ ಹೇಳ್ತೀನಿ ಹೋಗಿ, ಅಮ್ಮ ಹಿಂಗೆ ಅಂದೆ ಕಣಮ್ಮ ಅವ ಅಪ್ಪ ಇನ್ನ ಅಂತ. ಮತ್ತೆ ಮರ್ಯಾದೆ ಇಲ್ದಂಗೆ ಮಾತಾಡಿರಿ. ಸಣ್ಣರಾಗಿ ಹಂಗೆ ಮಾತಾಡಿರಿ, ಇನ್ನೊಂದ್ಸತಿ ಮಾತಾಡಲ್ಲ. ಅಮ್ಮ 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 ತೆಗಿ ಬಾಳಕ್ಕಿಕ್ತೀನಿ ನಾನೇ ತಗೊಂಡಾಗ. ಅಮ್ಮ ಏನು ಮಾಡ್ತೈತ ಏನೋ. ಅಯ್ಯೋ ಅಮ್ಮ ಅಮ್ಮ, ಅಯ್ಯೋ ಬಿದ್ದುಬಿಟ್ಟೆ ಕಣಮ್ಮ. ಅಯ್ಯೋ, ಬಿನ್ಗೆ ತಕ್ಕ ಬರ್ಬೇಕಾರೆ ಮೆಟ್ಲೇಡ್ವಿ ಬಿದ್ದುಬಿಟ್ಟೆ ಕಣಮ್ಮ. ಅಯ್ಯೋ ಅಮ್ಮ 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 ಅಮ್ಮ, ಬಾರಮ್ಮ. ಅಯ್ಯೋ ಸುಪ್ಪಿ, ಯಾಕಮ್ಮ? ಯಾಕೆ ಹಂಗೆ ಬಿದ್ದೆ? ಎದ ಇಲ್ಲಿ ಎದ. ಅಯ್ಯೋ ದೇವ್ರೆ, ಸುಪ್ಪಿ ದಳಮ್ಮ, ಯಾಕೆ ಬಿನ್ಗೆ ಹೊತ್ಕೊಂಡು ಬಿದ್ದೆ?
ಅಮ್ಮ ಕಾಲು ನೋವು ಕಣಮ್ಮ. ಯಪ್ಪ ಬಿಂಗೆ ಎತ್ಕ ತಲೆ ಮೇಲೆ ಕಿಕ್ಕೊಂಡಿದ್ದ, ಮುಂದೆ ಮೆಟ್ಲು ಕಾಮ್ಲಿಲ್ಲ. ಅಮ್ಮ ಅಮ್ಮ ಅಂತ ಕೂಗ್ದೆ, ನೀನು ಬರಲಿಲ್ಲ. ಅದಕ್ಕೆ ಹಿಂಗೆ ಎತ್ಕೊಂಡು ಹೋಗೋಣ ಒಳಕ್ಕೆ ಅಂತ ಹೇಳಿ ತಲೆ ಮೇಲೆ ಹೊತ್ಕೊಂಡಿದ್ದೆ. ಹಿಂಗೆ ಹೊತ್ಕೊಂಡು ಹೋಗ್ತಿದ್ದೆ, ಮೆಟ್ಲು ನೋಡಲಿಲ್ಲ, ಮೆಟ್ಲು ಎಡವಿ ದಬ್ಬಮ್ಮಂಗೆ ಬಿದ್ದುಬಿಟ್ಟೆ ಕಣಮ್ಮ. ಏ ಹೋಗು, ನೀನೊಬ್ಳು ನೋಡ್ಕೊಂಬರಕ್ಕಾಗ್ತಿರ್ಲಿಲ್ಲ. ನಾನಿಲ್ಲಿ ಭಾಗ್ಯಮ್ಮನ ಮಂತಕ್ಕೆ ಬದ್ನೆಕಾಯಿ ಇದ್ರೆ ಇಸ್ಕೊಂಬರೋಣ ಒಂದು ಎರಡ ಮಸ್ಕಾಯಿ ಸಾರಿಗೆ ಅಂತ ಹೇಳಿ ಹೋಗ್ತಿದ್ದೆ. ಭಾಗ್ಯಮ್ಮ ಕೂಲಿ ಹೋಗಿತ್ತ ಎಲ್ಲನ ತಂದಿರ್ತಾಳೆ, ಇಲ್ಲಾಂದ್ರೆ ಅವಳೇ ನನಗೆ ಇಕ್ಕೊಂಡಿರ್ತಾಳೆ. ಇಸ್ಕೊಂಬರೋಣ ಅಂತೇಳಿ ಭಾಗ್ಯಮ್ಮನ ಮಂತಕ್ಕೆ ಹೋಗ್ತಿದ್ದೆ. ಅರ್ಸ್ಕೊಂಡಿದ್ದು ನೋಡಿ ಅದೇ ಓಡ್ ಬಂದೆ. ಯಾಕತ್ತ ಹಿಂಗೆ ಅರ್ಸ್ಕೊಂತ ಇದ್ದಾರೆ ಅಂತ ಹೇಳಿ ಓಡ್ ಬಂದೆ. ಅಯ್ಯೋ ದೇವ್ರಿ ಹೋಗತ್ತ. ಮೆಲ್ಲಕ್ಕೆ ಬರೋಕ್ಕಾಗ್ತಿರ್ಲಿಲ್ವಿ. ಏನನ್ನೊಂದಿಟ್ಟು ಹೆಚ್ಚು ಕಮ್ಮಿ ಆದರೆ ಯಾರು ನೋಡ್ತಾರಮ್ಮ? ಅಯ್ಯ ಬಾ ಇವಾದಂಗಾಗುತ್ತೆ. ತಲೆ ಮೇಲೆ ಕೊತ್ಕೊಂಡಿದ್ದೆ, ಅದು ಬೇರೆ ದಪ್ಪನ ಬಿನ್ಗೆನ ತಲೆ ಮೇಲೆ ಕೊತ್ಕೊಂಡು ಹಿಂಗೆ ಬರ್ಬೇಕಾದ್ರೆ ಮೆಟ್ಲಾಡ್ವಿ ಬಿದ್ದುಬಿಟ್ಟೆ. ಅಯ್ಯೋ ನೋಯ್ತೈತೆ ಕಣಮ್ಮ ಕಾಲು. ಕಾಲು ನೋಯ್ತೈತೆ. ಬಿಡು, ಏನೇನು ಜಾಸ್ತಿ ಏನು ನೋವಾಗಿಲ್ಲ, ಸುಮ್ಮನೆ ಹಿಂಗೆ ಬಿದ್ದಿದ್ಯಾ, ಮಟ್ ಮಾಡೇ ಬಿದ್ದಿದ್ಯಾ, ಏನು ಸ್ಯಾನೆ ನೋವಾಗಿಲ್ಲ. ಇಲ್ಲ ಕಣಮ್ಮ, ಈ ಮೊಣಕಾಲು ಚಿಪ್ಪು ಇಲ್ಲಿ ಮೆಟ್ಲಿಕೆ ಇದೆ ಇದೈತಲ್ಲ, ಈಗ ಇಲ್ಲಿ ಗೇಣು ಅಂತದು, ಈ ಗೇಣಿಗೆ ಮೊಣಕಾಲು ಚಿಪ್ಪು ತಗಲಿಬಿಡ್ತು. ಮೊಣಕಾಲು ಚಿಪ್ಪಿಗೆ ಹೆಂಗೆ ನೋವಾಗ್ಬಿಡ್ತು ಯಪ್ಪ. ಅಮ್ಮ ಈಗ ಇದು ಮೊಣಕಾಲು ಚಿಪ್ಪಿಗೆ ಇಲ್ಲಿ ತಗಲಿಬಿಡ್ತು ಕಣಮ್ಮ. ಇಲ್ಲಿ ಕಟ್ಟೆ ಅಂತದೈತಲ್ಲ, ಇಲ್ಲಿ ತಗಲಿಬಿಡ್ತು. ಅಲ್ಲಿಗೆ ತಗಲಿದ್ಕೆ ಜಾಸ್ತಿ ನೋವಾಗ್ತೈತಿ. ಯಾವ ಥರ ಹಚ್ಕೊಂಡ್ರೆ ಸರಿ ಆಗುತ್ತೆ ಬಿಡು. ಅವರು ಸಾಕೇನೆ ನಿನಗೆ, ಹಿಡ್ಕೊಂಬಂಗಿದ್ರೆ ಹಿಡ್ಕೊಬಾ, ಇನ್ನೂ ಬರ್ತಾ ಇದ್ದಾವೆ ನೀರು. ಅವಳು ನೀರು ಹೊತ್ಕೊಂಬಂದು ಇಲ್ಲಿ ಬಿದ್ದವಳಮ್ಮ. ಬಾಕ್ಲಾಗಿ ತೋರ್ಬೇಕೇನು ನನ್ನ ನಿನ್ಗೆ ಹಿಡ್ಕೊಂತೀನಿ ಹೇಳ್ಬಿಡು, ಇನ್ನೂ ನಿಲ್ಸಲ್ವೇನ, ಆಮೇಲೆ ಹಿಡ್ಕೊಂತೀನಿ. ಅಡುಗೆ ಮಾಡಕ್ಕೆ ನೀರಿರಲಿಲ್ಲ, ನಾನು ಒಂದು ನಿಂಗೆ ನೀರು ತಂದಿಕ್ಕಮ್ಮ ಅಂತ ಹೇಳಿದ್ದೀನಿ. ತರಕ್ಕೆ ಹೋಗಿ ಬಂದಿಲ್ಲ ಬಾಕ್ಲಾಗೆ ಸರಿಯಾಗಿ ಒಯ್ಕೊಂಡು ಬಿದ್ಲು. ನಾನು ಹೇಳ್ತೀನಿ ಮೆಲ್ಲಕ್ಕೆ ಮಾಡಮ್ಮ ಯಾತನ ಬದುಕಂತ ಹೇಳಿರಿ ಕೇಳಲ್ಲ. ಕಾಲು ನೋವು ಮಾಡ್ಕೊಂಡ್ಲು, ಮೊಣಕಾಲು ಚಿಪ್ಪು ನೋವು ಆಯ್ತು. ಮೆಲ್ಲಕ್ಕೆ ಬರ್ಬೇಕು ತಾನೆ. ಅಯ್ಯೋ ದೇವ್ರೆ ನೋವಾತೆ, ಹಂಗಾರೆ ಜಾಸ್ತಿ ನೋವಾತೆ. ಆ ಮೆಟ್ಲಿಕ್ಕೆ ಎತ್ತಬೇಕಾರೆ ತಲೆ ಮೇಲೆ ಕೂತ್ಕೊಂಡಿದ್ದಲ್ಲ, ಸೊಂಟದ ಮೇಲೆ ಕೂತ್ಕೋಬೇಕಿಲ್ಲ, ಮ್ಯಾಕೆ ಕೂತ್ಕೊಂಡ್ರೆ ಕಾಮಲ್ಲ. ಹಿಂಗೆ ತಲೆ ಹಿಂಗೆ ಬುಕ್ಸೋಕ್ಕಾಗಲ್ಲ. ಆ ಮೆಟ್ಲು ಅಡ್ವಿ ಬಿದ್ದುಬಿಟ್ಟಿದ್ಯಾ ತಲೆ ಮೇಲೆ ಕೂತ್ಕೊಂಬಂದಿದ್ಕೆ ಬಿಂಗ್ಯಾನ ಸೊಂಟ ಕಿಕ್ಕಬೇಕಾಗಿತ್ತು. ಅಯ್ಯೋ ಸೊಂಟ ಕಿಕ್ಕೆಮಕ್ಕೆ ಬರೋಲ್ಲ ಕಣಕ್ಕ, ನನಗೆ ಸೊಂಟ ಕಿಕ್ಕೊಂಡ್ರೆ ಸೊಂಟೆಲ್ಲ ಉರಿತೈತೆ. ಅದಕ್ಕೆ ನಾನು ತಲೆ ಮೇಲೆ ಕಿಕ್ಕೊಂಬಂದೆ. ಬಿದ್ದುಬಿಟ್ಟೆ ತಲೆ ಮೇಲೆ ಕಿಕ್ಕೊಂಬಂದು ಏನು ಮಾಡ್ತೀಯ? ನಾನು ನೋಡಲಿಲ್ಲ, ನಾನು ಇಲ್ಲಾಂದ್ರೆ ಹಿಂಗೆ ಇಡಿಸಿ ತಗೊಬತ್ತಿದ್ದೆ. ನಾನು ಹಂಗೆ ಒಳಕ್ಕೆ ತಗೊಂಡೋಗೋಣ ಒಂದೇ ಸತಿ ತಲೆ ಮೇಲೆ ಕಿಕ್ಕೊಂಡು ಅಂತ ಹೋದೆ. ಬಿಡತ್ತ. ಏನು ಮಾಡ್ತೀಯ ಪಾಪ. ಅವರಪ್ಪ ಇನ್ನು ಈ ಸಂದಾಕ ಬೈದ್ಲು ಕಣ ಶಶಿಕಲಾ ಆಂಟಿ. ಹೌದೇ, ಏನಂತ ಬೈದ್ಲು? ಮತ್ತೆ ನಮ್ಮ ಅಪ್ಪಯ್ಯ ಇಲ್ಲ ನೀನೇನು ಹೇಳಕ್ಕೆಂಡು ಸತ್ತವನಿ ಅಂತ ಹೇಳಿ ಚಂದಾಕ್ ಬೈಕೊಂಡ್ಲರಪ್ಪ ಹೋಗ್ತಿತ್ತು. ಹೌದೇನು ಬೈದೆ ನಂಗೆ ಚಂದಕ್ಕೆ? ಚಂದಾಕ್ ಬೈದೆ. ಅಣ್ಣ ಇನ್ನೂ ಬೈದಿದ್ದಂತೆ ಎದ್ದಾಗಲೂ ಹೋತು, ಅವಾಗಲೂ ಬೈದೆ. ಈಗ ನಾನು ಅಲ್ಲಿ ನೀರು ಹಿಡ್ಕೊ ಬರಕ್ಕೆ ಹೋಗಿದ್ನಲ್ಲ, ಹಸಿ ಬಂದವ ಅಪ್ಪಯ್ಯ, ನಾನು ಅವಾಗ ಬೈದೆ. ನಿಮ್ಮ ಅಕ್ಕಯ್ಯ ನಿಮ್ಮ ಅಪ್ಪಯ್ಯ ಮಂತಕ್ಕೆ ಹೋಗಲ್ಲ ಅಂತೂ, ನಮ್ಮ ಅಪ್ಪ ಎಲ್ಲದನಕ ಅಲೆ ಸತ್ತವನೇನು ಏನು ಹಾಕ್ಕೊಂಡು ಮಕ್ಳು ಸಾಕೋಕ್ಕಾಗಲ್ಲ ಅಂತ ಹೇಳಿ ಚಂದಕ್ಕೆ ಬೈದೆ. ಬೈದು ಬಂದೆ, ಇಲ್ಲಿ ಬಿದ್ದೆ ನಾನು. ಹೋಗತ್ತ. ನನಗೆ ಕಾಲು ನೋವು ಅದು ಕಣಮ್ಮ. ಯಾವ ಹಿಂಗೆ ಬಿಸಿನೀರ ಅಂತನ ಒಯ್ಕೊಂಡು ಹಿಂಗೆ ಕಾವು ಕೊಟ್ಕ ಸರಿ ಹೋಗುತ್ತೆ. ಹೋಗು ಯಾತನ ಬಿಸಿನೀರು ಯಾತನ ಹಾಕಿ ಕಾಲ ಮ್ಯಾಗ ಸರಿ ಹೋಗುತ್ತೆ, ನೋವು ಹೋಗುತ್ತೆ. ವಿಕ್ಸ್ ತಿಕ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಏನು ಕಟ್ಟೆಗೆ ಒಂದಿಟ್ಟು ಕುಟ್ಕೊಂಡಿದ್ಯಾ, ನೋವು ಇದ್ದೇ ಇರುತ್ತೆ ಒಂದಿಟ್ಟು, ಏನಾಗಲ್ಲ. ಇವಾದಂಗೆ ಆಗುತ್ತೆ. ಹಂಗೇನೆ ನಮ್ಮ ಸುಪ್ಪಿ ಒಂದು ಈಟ್ ಯಾತನ ಆಗ್ಬಿಟ್ರಿ ನಮ್ಗೆ ಹಂಗೇನೆ ಯಪ್ಪ. ಯಾತನ ಆದರೆ ಭಯ ಅಂದ್ರೆ ಭಯ. ಯಾರಿಗೇನಾನ ಆಗ್ಲಮ್ಮ, ನಾಶನ ಇರಬೇಕು. ಯಾರಿಗೇನಾದ್ರೂ ನಾವೇನು ತಲೆ ಕೆಡ್ಸ್ಕೊಂಬಕ್ಕೆ ಹೋಗಲ್ಲ, ನಾವೇನು ಮಾತಾಡಕ್ಕೆ ಹೋಗಲ್ಲ, ನಾವೇನು ತಲೆ ಕೆಡ್ಸ್ಕೊಂಬಕ್ಕೆ ಹೋಗಲ್ಲ. ನಾವು ಚೆನ್ನಾಗಿದ್ರೆ ಸಾಕು ಅಂತೀವಿ ನಾವು. ಅಷ್ಟೇ ನಮ್ಮ ಸುಪ್ಪಿ, ನಾವು ನನ್ನ ಮಗ ಚೆನ್ನಾಗಿದ್ರೆ ಸಾಕು ನಾವು ಇನ್ಯಾರ ಬಗ್ಗೆನೂ ತಲೆ ಕೆಡ್ಸ್ಕೊಂಬಕ್ಕೆ ಹೋಗಲ್ಲ. ಯಾರಿಗೇನಾದ್ರೆ ಏನಂತ. ಅಪ್ಪ ಇನ್ನ ಚಂದಕ್ಕೆ ಬೈದು ಬಂದ್ಲು. ಪಾಪಿ ಇಲ್ಲಿ ಬಿದ್ದವಳೆ. ಬಾಗ್ಲಾಗ ಮೆಟ್ಲಾಡ್ವಿ ಸರಿಯಾಗಿ ಬಿದ್ದವಳೆ. ನಮ್ಮ ಸುಪ್ಪಿ ಕಾಲು ನೋವಾಗೈತಿ, ಬೇಜಾರಾದಂಗೆ ಆಗುತ್ತೆ. ಹಿಂಗಾದ್ರೆ ನೋಡ್ತಾ ಇರಿ, ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.